ಮಯನ್ಮಾರ್ ಮತ್ತು ಥಾಯ್ಲೆಂಡ್ನಲ್ಲಿ ವಿಪತ್ತು ಸಂಭವಿಸುವ 21 ದಿನಗಳ ಮೊದಲೇ ಜ್ಯೋತಿಷಿ ಅಭಿಜ್ಞಾ ಆನಂದ್ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಎಚ್ಚರಿಕೆ ನೀಡಿದ್ರು. ಇದೀಗ ಅಭಿಜ್ಞಾ ಆನಂದ್ ಭವಿಷ್ಯ ನಿಜವಾಗಿದೆ ಅಂದು ಹೇಳಿದ್ದಾದ್ರೂ ಏನು ನೋಡೋಣ. ಸದ್ಯ ಕಳೆದ ಶುಕ್ರವಾರ ಮಯನ್ಮಾರ್ ಹಾಗೂ ಥಾಯ್ಲೆಂಡ್ನಲ್ಲಿ ಸಂಭವಿಸಿದ ಭೂಕಂಪದಿಂದ ಜನರು ತತ್ತರಿಸಿ ಹೋಗಿದ್ದಾರೆ. ಸಾವಿನ ಸಂಖ್ಯೆ ಹೆಚ್ಚಾಗುತ್ತಿದೆ. ಈಗಾಗಲೇ ಸಾವಿನ ಸಂಖ್ಯೆ 1700ಕ್ಕೂ ಅಧಿಕವಾಗಿದೆ. ಇನ್ನು ಗಾಯಗೊಂಡವರ ಸಂಖ್ಯೆ 2500ಕ್ಕೆ ಏರಿಕೆಯಾಗಿದೆ. ಆಪ್ತರಿಗಾಗಿ ಹುಡುಕಾಟ ತೀವ್ರಗೊಂಡಿದೆ. ಹೌದು, ಇನ್ನು ಮಯನ್ಮಾರ್ನ ಈ ಭೂಕಂಪದ ಬಗ್ಗೆ ಮೊದಲೇ ಮುನ್ಸೂಚನೆ ನೀಡಲಾಗಿತ್ತು. ಮಯನ್ಮಾರ್ ಥಾಯ್ಲೆಂಡ್ ಭೂಕಂಪದ ಕುರಿತು ಮುನ್ಸೂಚನೆ ನೀಡಿದವರು ಕಿರಿಯ ಜ್ಯೋತಿಷಿ ಅಭಿಜ್ಞಾ ಆನಂದ್. ಭವಿಷ್ಯ ನುಡಿಯುವುದರಲ್ಲಿ ನಿಖರತೆ ಸಾಧಿಸಿರುವ ಅಭಿಜ್ಞಾ ಆನಂದ್ ಈ ಬಾರಿ ನುಡಿದ ಭವಿಷ್ಯ ಕೂಡ ನಿಜವಾಗಿದೆ. ಅಭಿಜ್ಞಾ ಆನಂದ್ಗೆ ಕೇವಲ 20 ವರ್ಷ ವಯಸ್ಸು. ಅವರು ತಮ್ಮನ್ನ ತ್ರಿಕಾಲಜ್ಞ ಅಂತಾನೂ ಹೇಳಿಕೊಳ್ತಾರೆ. ಅವರು 21 ದಿನಗಳ ಮೊದಲೇ ಒಂದು ದೊಡ್ಡ ಅನಾಹುತ ಆಗಬಹುದು ಎಂದು ಭವಿಷ್ಯ ನುಡಿದಿದ್ರು. ಈ ದೊಡ್ಡ ಅನಾಹುತದಲ್ಲಿ ಸಾವು ನೋವುಗಳ ಸಂಖ್ಯೆ ಹೆಚ್ಚಾಗಲಿದೆ ಎಂದು ಭವಿಷ್ಯ ನುಡಿದಿದ್ರು. ಇನ್ನು ಮಯನ್ಮಾರ್ ಮತ್ತು ಥಾಯ್ಲೆಂಡ್ನಲ್ಲಿ ವಿಪತ್ತು ಸಂಭವಿಸುವ 21 ದಿನಗಳ ಮೊದಲೇ ಅಭಿಜ್ಞಾ ಆನಂದ್ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು. ಅದರಲ್ಲೇ ಅವರು ಭೂಕಂಪದ ಮುನ್ಸೂಚನೆ ನೀಡಿದ್ರು. ನುಡಿದ ಭವಿಷ್ಯ ಸದ್ಯ ನಿಜವಾಗಿದೆ. ನಿಖರವಾಗಿ ಭೂಕಂಪದ ಸೂಚನೆಯನ್ನ ಹಾಗೂ ಸ್ಥಳವನ್ನ ಕೂಡ ಸೂಚಿಸಿದ್ರು. ಇನ್ನು ಅಭಿಜ್ಞಾ ಆನಂದ್ ಕರ್ನಾಟಕ ಮೂಲದವರು. ಜ್ಯೋತಿಷಿಯಾಗಿ ಗುರುತಿಸಿಕೊಂಡಿದ್ದಾರೆ. ಕೇವಲ 7 ವರ್ಷಕ್ಕೆ ಭಗವದ್ಗೀತೆಯನ್ನ ಕಂಠಪಾಠ ಮಾಡಿದ ಹೆಗ್ಗಳಿಕೆಗೂ ಇವರು ಪಾತ್ರರಾಗಿದ್ದಾರೆ. ಜ್ಯೋತಿಷ್ಯದಲ್ಲಿ ಅಪಾರ ಜ್ಞಾನವನ್ನ ಪಡೆದಿದ್ದಾರೆ. ಪ್ರಮುಖ ಗಂಡಾಂತರ ಅವಘಡಗಳ ಬಗ್ಗೆ ಅಭಿಜ್ಞಾ ಮೊದಲೇ ಮುನ್ಸೂಚನೆ ನೀಡಿದ್ದಾರೆ. ಪ್ರಮುಖವಾಗಿ ಅಭಿಜ್ಞಾ ಹೇಳಿದ ಭವಿಷ್ಯ ಇಂದು ನಿಜವಾಗಿದೆ.